ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪರಿವನ್. ಕೋಲ್ಹಾಪುರ ಜಿಲ್ಲೆ ವಿಷಾದಗಢದ ಗಾಜ್ಪುರ ಗ್ರಾಮದ ಮಸೀದಿ ಹಾಗೂ ಜನರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಇಂದು ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ವೇದಿಕೆ ಇಂದು ರಾಷ್ಟ್ರಪತಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ನೀಡಿದರು. ಕೋಲ್ಹಾಪುರ ಜಿಲ್ಲೆಯ ವಿಶಾಲಗಢದ ಗಾಜಿಪುರ ಗ್ರಾಮದ ಪಕ್ಕದ ಹಳ್ಳಿಯ ಮಸೀದಿಗೆ ಹಾನಿ ಉಂಟು ಮಾಡಿದರ ಘಟನೆ ಕುರಿತು ಮನವಿ ನೀಡಿ ಖಂಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಮಾತನಾಡಿದರು. ಭಾರತ ದೇಶವು ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಇಲ್ಲಿ ಎಲ್ಲರೂ ಒಂದಾಗಿ ಬಾಳುತ್ತಿದ್ದಾರೆ. ಈ ದೇಶದಲ್ಲಿ ಜಾತಿ ಧರ್ಮವನ್ನು ನೋಡದೆ ಒಂದಾಗಿ ಬಾಳುವ ಜನರನ್ನು ಬೇರ್ಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರ ಅದನ್ನು ನೋಡುತ್ತಿದೆ, ಆದರೆ ಮೂಲಭೂತವಾದಿ ಶಕ್ತಿಗಳಿಗೆ ಶಿಕ್ಷೆ ಕೊಡಲು ಮುಂದಾಗುತ್ತಿಲ್ಲ. ಇದು ವಿಷಾದನೀಯ. ಒಂದು ವಾರದ ಹಿಂದೆ ಮಹಾರಾಷ್ಟ್ರ ರಾಜ್ಯ ಕೋಲ್ಹಾಪುರ ಜಿಲ್ಲೆಯ ವಿಶಾಲಗಢದ ಗಾಜ್ಪುರ ಬಾಜು ಇರುವ ಗ್ರಾಮದ ಮಸೀದಿಗೆ ಹಾನಿ ಉಂಟು ಮಾಡಿ ಅಲ್ಲಿರುವ ಒಂದು ಧರ್ಮದ ಗ್ರಂಥವನ್ನು ಸುಟ್ಟು ಹಾಕಿರುವ ಘಟನೆ ಮಾನವ ಸಮಾಜಕ್ಕೆ ಕಳಂಕ ತರುವಂಥದ್ದು. ಇದು ಅಲ್ಲದೆ ಮೂಲಭೂತವಾದಿಗಳು ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ 24 ಮನೆಗಳ ಮೇಲೆ ದಾಳಿ ಮಾಡಿ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಹಾಳು ಮಾಡಿದ್ದಲ್ಲದೆ ಮಕ್ಕಳ ಹಾಗೂ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಕೂಡ ನಡೆಸಿದ್ದಾರೆ. ಈ ನೀಚ ಕೃತ್ಯವನ್ನು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸಿದೆ. ಇನ್ನು ಸಂವಿಧಾನ ವಿರೋಧಿ ಕೆಲಸದಲ್ಲೇ ನಿರಂತರವಾಗಿರುವ ಮೂಲಭೂತವಾದಿಗಳಿಗೆ ಸರಿಯಾದ ಪಾಠ ಕಲಿಸದೇ ಇದ್ದರೆ ಇಂತಹ ಶಕ್ತಿಗಳು ಇಡೀ ದೇಶದಲ್ಲಿ ಕೋಮುವಾದದ ಜ್ವಾಲೆಯನ್ನು ಹಚ್ಚಿ ದೇಶವನ್ನೇ ನಾಶ ಮಾಡಬಹುದು. ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಲಿವೆ. ಇದರಿಂದ ದೇಶದಲ್ಲಿರುವ ಅಲ್ಪಸಂಖ್ಯಾತರು ಭಯಭೀತರಾಗಿದ್ದಾರೆ. ಗಾಜಿಪುರ ಗ್ರಾಮದ ಬಾಜು ಇರುವ ಮಸೀದಿ ಮೇಲೆ ದಾಳಿ ಮಾಡಿ ಅಲ್ಲಿಯ ಧರ್ಮಗ್ರಂಥವನ್ನು ಸುಟ್ಟು ಹಾಕಿ ಪುಂಡಾಟಿಕೆ ಪ್ರದರ್ಶಿಸಿದ ಮೂಲಭೂತವಾದಿಗಳು ಯಾರೇ ಇರಲಿ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ವಿವಿಧ ಸಂಘಟನೆಗಳ ವೇದಿಕೆ ಒತ್ತಾಯಿಸಿದೆ. ಇನ್ನು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಖಾಜಿ, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ, ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ, ಗೈಬು ಜೇನೆಖಾನ್ ಮತ್ತು ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಲವರು ಉಪಸ್ಥಿತರಿದ್ದರು. ಆ ಕಾರಣಕ್ಕಾಗಿ ನಿಮ್ಮ ಅನಿಸಿಕೆ ಏನಿದೆ? ಹೀನ ಕೃತ್ಯ ಅಂತ ಹೇಳ್ತೀನಿ. ಇದು ಹಿಂದೂ ರಾಷ್ಟ್ರ ಏನು, ಇಲ್ಲಿ ಯಾರು ಅಲ್ಪಸಂಖ್ಯಾತರಂತ ಅನ್ಕೊಳ್ಳಂಗಿಲ್ಲ. ಎಲ್ಲರೂ ಒಂದೇ ರಾಷ್ಟ್ರದ ಜನಗಳು, ಒಂದೇ ತಾಯಿ ಮಕ್ಕಳಿದ್ದೀವಿ. ಅದರ ಪ್ರಕಾರ ನಾವು ಹೋಗ್ಬೇಕಾಗ್ತದೆ. ಅವು ಅನ್ನ ತಿನ್ನುವಂಥವರು ಇಂಥ ಕೆಲಸ ಹೀನ ಕೃತ್ಯವನ್ನು ಮಾಡುವುದು. ಯಾಕಂದರೆ ನಾವು ದೇವರು ಈಗ ಈಶ್ವರು ಅಲ್ಲ ಒಂದೇ ತಿಳ್ಕೊಂಡು ಸಹಭಾವನೆಯಿಂದ ಬಾಳ್ವೆ ಮಾಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಇವರು ನಮ್ಮ ಒಂದು ಪುರಾಣ ಸುಡುವಂಥದ್ದು, ಆಮೇಲೆ ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂಥದ್ದು, ಗುಡಿ ಏನು ಒಂದು ಮಸೀದಿ ಇದೆ ಆ ಮಸ್ಜಿದ್ ಮೇಲೆ ಏನು ಒಂದು ಇದನ್ನು ಮಾಡ್ತಾಯಿದ್ದಾರೆ, ಅದು ತಪ್ಪು ಅನಿಸ್ತದೆ. ಯಾಕಂದರೆ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಏನು ಒಂದು ನಾಯಕರು ಅದಾರ, ಅವರು ಯಾವ ಪಕ್ಷದ ನಾಯಕರು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂದರೆ ಅವ್ರ ನಾಯಕರಿಂದಲೇ ಈ ಜಗಳಗಳು ಎಲ್ಲ ಹಚ್ತಾ ಇದ್ದಾವೆ. ಯಾಕಂದರೆ ಅವ್ರಿಗೆ ವಿಷಯ ಇಲ್ಲ. ಏನು ಈಗ ಜಗಳ ಹಚ್ಚಲಿಕ್ಕೆ ವಿಷಯಗಳು ಉಳಿದಿಲ್ಲ. ಯಾಕಂದರೆ ಮೇಲೇನೂ ಸರಿಯಾಗಿ ಅವರು ನಿಲ್ತಾ ಇಲ್ಲ ಸರ್ಕಾರದಲ್ಲಿ, ಕೆಳಗೂ ಕೂಡ ಸರ್ಕಾರ ಇಲ್ಲದ ಆಗಿದೆ ಆ ಕಡೆಗೂ. ಅದಕ್ಕಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಜಗಳ ಹಚ್ಚುವಂಥ ಕೆಲಸ ಮಾಡಿ ಇಂಥ ಹೀನ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದು ಅಲ್ಪಸಂಖ್ಯಾತರಿಗೆ ಅಂತಲ್ಲ, ಎಲ್ಲ ಹಿಂದೂ ಬಾಂಧವರು ಕೂಡ ಅಲ್ಪಸಂಖ್ಯಾತರ ಜೊತೆ ನಾವು ಇದ್ದೀವಿ ಇವತ್ತಿನವರೆಗೂ. ಅದನ್ನು ನಮ್ಮನ್ನು ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಹಿರಿಯರ ಕಾರಣದಿಂದ ಏನು ಅಂತ ಸಂಪ್ರದಾಯಕ ಬಂದಿದೆ, ಅದು ಯಾವತ್ತಿಗೂ ಹದಗೆಡುವುದಿಲ್ಲ. ಯಾಕಂದರೆ ನಾವು ಏನು ಬಂದಿದ್ದೀವಿ ಅದೇ ಪ್ರಕಾರ ಹೋಗುವುದಿಲ್ಲ. ಯಾರು ಏನು ಬಂದು ಮಾಡಿದರೂ ಅದು ಆಗುವುದಿಲ್ಲ. ಇಂಥ ಹೀನ ಕೃತ್ಯವನ್ನು ನಾವು ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಏನಾದರೂ ಆದರೆ ನಾವು ನಮ್ಮ ಕರ್ನಾಟಕದಂಥ ಏನು ವಿಶಾಲಗಢದಲ್ಲಿ ಆ ಪ್ರಕರಣ ಆಗಿದೆ, ನಾವು ಒಂದಿಷ್ಟು ಏನು ನಾಯಕರು ಇರ್ಬೋದು, ಆಮೇಲೆ ನಮ್ಮ ಜನ ಇರ್ಬೋದು, ನಮ್ಮ ಅಲ್ಪಸಂಖ್ಯಾತರು ಇರ್ಬೋದು, ಜೈನ ಬೌದ್ಧ ಎಲ್ಲ ಜನಾಂಗದವರು ಕೂಡಿಕೊಂಡು ನಾವು ವಿಶಾಲಗಢಕ್ಕೆ ಹೋಗಿ ರಕ್ಷಣೆಯನ್ನು ನೀಡ್ತೀವಿ ಅಂತೇಳಿ ಹೇಳಿಕೆ ಇಚ್ಛೆ ಪಡ್ತೀವಿ. ಮಹಾರಾಷ್ಟ್ರ ರಾಜ್ಯದ ಕೋಲ್ಹಾಪುರ ಜಿಲ್ಲೆಯ ವಿಶಾಲಗಢದ ಒಂದು ಗಾಜಾಪುರ ಅಂಥೇಳಿ ಒಂದು ಸಣ್ಣ ಗ್ರಾಮದಲ್ಲಿ ವಿಶಾಲಗಢ ಚಲೋ ಅಂಥೇಳಿ ಹಿಂದುತ್ವವಾದಿಗಳು ಅಥವಾ ಹಿಂದೂ ಮೂಲಭೂತವಾದಿಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ವಿಶಾಲಗಢ ಚಲೋ ಅಂಥೇಳಿ ಕೈಯಲ್ಲಿ ತ್ರಿಶೂಲಗಳು, ತಲವಾರುಗಳನ್ನು ಹಿಡ್ಕೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವುದಷ್ಟೇ ಅಲ್ಲದೆ ಅಲ್ಲಿ ಒಂದು ಧರ್ಮದ ಅಂದರೆ ಮಸೂದಿ ಮೇಲೆ ಹಲ್ಲೆ ಮಾಡಿ ಆ ಮಸೂದಿಯಲ್ಲಿರುವಂಥ ಸಾಮಾನುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅಲ್ಲಿ ಒಂದು ಧರ್ಮದ ಒಂದು ಕುರಾನ್, ಆ ಕುರಾನವನ್ನು ಸುಟ್ಟು ಹಾಕಿದಂಥ ಒಂದು ಘಟನೆ ಅದನ್ನು ನೋಡಿದರೆ
ಇಡೀ ನಮ್ಮ ಭಾರತ ದೇಶಕ್ಕೆ, ಈ ಜಾತ್ಯತೀತ ರಾಷ್ಟ್ರ ಅನ್ನುವಂಥ ಭಾರತ ದೇಶಕ್ಕೆ ಒಂದು ಕಳಂಕ ಅನ್ನುವಂಥದ್ದು ಇವತ್ತಿನ ಕೇಂದ್ರ ಸರ್ಕಾರನ ತಿಳ್ಕೋಬೇಕು ಅಂತ ಹೇಳಿ ನಾನು ಆ ಘಟನೆಯನ್ನು ಖಂಡನೆ ಮಾಡೋದು ಅಷ್ಟೇ ಅಲ್ಲ, ಇಂಥ ಘಟನೆಗಳು ಆದರೆ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಎಲ್ಲರೂ ಸೇರಿ ಅದನ್ನು ಖಂಡನೆ ಮಾಡುವಂಥದ್ದು ಮಾಡಬೇಕು. ಇವತ್ತು ರಾಮದುರ್ಗದಲ್ಲಿ ಆ ಕಾರ್ಯ ನಾವು ಮಾಡಿವಿ. ವಿವಿಧ ಸಂಘಟನೆಗಳು ಎಲ್ಲ ಸೇರಿ ಅದನ್ನು ಖಂಡನೆ ಮಾಡಿ ಆ ಮಸೀದಿ ಮೇಲೆ ಹಲ್ಲೆ ಮಾಡದಂಥ ಮತ್ತು ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡದಂಥ ಆ ಗುಂಡಾಗಳಿಗೆ ಇವತ್ತು ಬಂಧನ ಮಾಡಬೇಕು ಮತ್ತು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಮತ್ತೆ ಇಂಥ ಕೃತ್ಯ ಯಾರೂ ಮಾಡಬಾರ್ದನ್ನುವಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂಥೇಳಿ ಇವತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಡಲಿಕ್ಕೆ ಇವತ್ತು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬಂದಿದ್ದೀವಿ.